ಹಾಯ್ ಹಲೋ ನಮಸ್ತೆ, ಗುಡ್ ಮಾರ್ನಿಂಗ್. ಸೊ ಇನ್ನೊಂದು ಹೊಸ ಮಾನ್ಸೂನ್ ರೈಡನ್ನು ಶುರು ಮಾಡ್ತಾ ಇದ್ದೇನೆ. ಸೊ ಇವತ್ತು ಹೊರಟಿರುವಂಥದ್ದು ಕವಲೆದುರ್ಗ ಫೋರ್ಟಿಗೆ. ಸೊ ನಾವು ಬೆಳಗ್ಗೆ 3:45 ಹೊರಟದ್ದು, ನಿಡ್ಲೆಯಿಂದ ಹೊರಟದ್ದು ನನ್ನ ಫ್ರೆಂಡ್ ಮನೆಯಿಂದ. ಸೊ ಈಗ ಗಂಟೆ ಸುಮಾರು 7. ನಾವು ಸೀತಾ ನದಿ ಹತ್ರ ನಿಂತಿದ್ದೇವೆ. ಒಂದು ಸಣ್ಣ ಬ್ರೇಕ್ ತೊಗೊಂಡು ಜರ್ನಿಯನ್ನು ಕಂಟಿನ್ಯೂ ಮಾಡ್ತಾಯಿದ್ದೇವೆ. ಸೊ ತಿಂಡಿ ದಾರಿ ಮಧ್ಯದಲ್ಲೆಲ್ಲರೂ ಮಾಡಿಕೊಂಡು ಜರ್ನಿಯನ್ನು ಕಂಟಿನ್ಯೂ ಮಾಡ್ತಾಯಿದ್ದೇವೆ. ನಾವೀಗ ಘಾಟ್ ಸೆಕ್ಷನ್ ಎಂಟರ್ ಆಗ್ತಾ ಇದ್ದೇವೆ, ಆಗುಂಬೆ ಘಾಟಿ. ಸೊ ಜಸ್ಟ್ ಸೋಮೇಶ್ವರದಲ್ಲಿ ನಾವು ಒಂದು ಟೀ ಬ್ರೇಕಿಗೆ ನಿಂತಿದ್ವಿ. ಸೊ ಅಲ್ಲಿಂದ ಜರ್ನಿಯನ್ನು ವಾಪಸ್ ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಸೊ ನೀವು ನೋಡ್ಬೋದು, ಇದು ಆಗುಂಬೆ ಘಾಟಿಯ ವ್ಯೂ ಪಾಯಿಂಟು. ಫುಲ್ ಫಾಗ್ ಬಂದಿದೆ. ಮಳೆ ಈಗ ಬಂದು ಆಲ್ಮೋಸ್ಟ್ ನಿಂತಿದೆ, ಸ್ವಲ್ಪ ಹನಿ ಹನಿ ಬರ್ತಾ ಇದೆ. ಬಟ್ ಫಾಗ್ ನೋಡಿ ಎಷ್ಟಿದೆ ಅಂತ. ಇಲ್ಲೆಲ್ಲ ಫುಲ್ ಫಾಗ್ ಬಂದಿದೆ. ನೆಕ್ಸ್ಟು ಇಲ್ಲಿ ನೋಡಿ, ಒಂದು ಹಾರ್ಪಿನ್ ಕರ್ವ್ ಕಾಣ್ತಾ ಇದೆ, ಗಾಡಿ ಹೋಗ್ತಾ ಉಂಟು. ಸೊ ಅಲ್ಲಿಂದ ನಾವು ಹೀಗೆ ಮೇಲೆ ಬಂದ್ವಿ ಆಗ. ಸೊ ಎಸ್, ಘಾಟ್ ಸೆಕ್ಷನ್ ಆಲ್ಮೋಸ್ಟ್ ಮುಗೀತು. ಇನ್ನೊಂದು 3/4 ಗಂಟೆ ಇದೆ ರೀಚ್ ಆಗೋದು. ಸೊ ಸೊ ನಾವೀಗ ಫೈನಲಿ ಸ್ಪಾಟಿಗೆ ರೀಚ್ ಆಗಿದ್ದೇವೆ. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಉಂಟು, ಇದು ಪಾರ್ಕಿಂಗ್ ಅಂತೆ. ಸೊ ಇದಕ್ಕೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ಸೊ ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ. ಏನು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಏನಿಲ್ಲ ಇಲ್ಲಿ, ಜಸ್ಟ್ ಒಂದು ಅಂಗಡಿ ಉಂಟು, ಮತ್ತು ಈಗ ಜಸ್ಟ್ ಓಪನ್ ಉಂಟು, ಇಲ್ಲಿ ಪಾರ್ಕ್ ಮಾಡಿ ಹೋಗ್ಬೋದು. ಓಕೆ, ಎನಿವೇಸ್ ಟ್ರೆಕ್ಕಿಂಗ್ ಇಲ್ಲಿಂದ ಶುರು. ಸೊ ನಾವೀಗ ಟ್ರೆಕ್ಕಿಂಗ್ ಶುರು ಮಾಡಿದ್ದೇವೆ. ಒಂದು ಅರ್ಧ ಗಂಟೆ ಹೋಗಲಿಕ್ಕೆ ಬೇಕಂತೆ, ಅರ್ಧ ಗಂಟೆ ಬರಲಿಕ್ಕೆ, ಮತ್ತು 1 ಗಂಟೆ ಅಲ್ಲಿ ಸುತ್ತಿ ನೋಡಲಿಕ್ಕೆ. ಒಂದು ಪ್ಯಾಲೇಸಿನ ಹಾಗೆ ಉಂಟು, ಪ್ಯಾಲೇಸ್ ಅಲ್ಲ, ಅದರ ಅವಶೇಷಗಳುಂಟಷ್ಟೇ. ಮತ್ತು ಒಂದು ದೇವಸ್ಥಾನ, 1-2 ಏನೋ ದೇವಸ್ಥಾನ ಇದೆ ಸಣ್ಣದು.
ಸೊ ಹಾಗೆ 1 ಗಂಟೆ ಅಲ್ಲಿ ಸುತ್ತಾಡಲಿಕ್ಕೆ ಬೇಕು ಅಂತ ಹೇಳಿದರು ಇಲ್ಲಿ ಒಂದು ಪಕ್ಕದ ಅಂಗಡಿಯವರು. ಹನಿ ಹನಿ ಮಳೆ ಬರ್ತಾ ಇದೆ. ಸೊ ತುಂಬ ಮಳೆ ಇಲ್ಲ, ಸೊ ಒಳ್ಳೆಯದಾಯಿತು. ಹೀಗಿದ್ದರೆ ಹೋಗಲಿಕ್ಕೆ ಒಳ್ಳೆಯದಾಗ್ತದೆ. ಸೊ ವೀಕೆಂಡ್ಸಲ್ಲಿ ತುಂಬ ಜನ ಇರ್ತಾರಂತೆ, ಕೇರಳದಿಂದ ಮತ್ತು ನಾರ್ತ್ ಕರ್ನಾಟಕದಿಂದೆಲ್ಲ ಬರ್ತಾರೆ ಅಂತ ಹೇಳಿದರು ಅಂಗಡಿಯವರು. ಸೊ ಇವತ್ತು ನಾವು 3 ಜನ ಅಲ್ಲದೆ ಒಂದು 4 ಜನ ಇದ್ದರು, ಅವ್ರು ಎಲ್ಲಿಯವರು ಅಂತ ಗೊತ್ತಿಲ್ಲ. ಸೊ ಹಾಗೆ ಒಂದು 10 ಜನರ ಒಳಗೆ 9 ಗಂಟೆ ನಂತರ ಇಲ್ಲಿ ಸೆಕ್ಯೂರಿಟಿ ಅವರೆಲ್ಲ ಬರ್ತಾರಂತೆ. ಸೊ ಈಗ ನಾವು ಬರುವಾಗ ಯಾರೂ ಇರಲಿಲ್ಲ. 7 ಗಂಟೆಗೆ ಗೇಟ್ ಓಪನ್ ಆಗ್ತದೆ, ಟ್ರೆಕ್ಕಿಂಗ್ ಶುರು ಮಾಡ್ಬೋದು. ಸೊ ನಾವೀಗ ಮೇಲೆಗಡೆ ರೀಚ್ ಆಗಿದ್ದೇವೆ. ಇದು ದೇವಸ್ಥಾನ. ಸೊ ಇದಕ್ಕೆ ಎಂಟ್ರಿ ಈ ಕಡೆಯಿಂದ. ಇಲ್ಲಿ ಏನೋ ಬರೆದಿದ್ದಾರೆ, ಏನಿದು? ಪಾದರಕ್ಷೆಗಳನ್ನು ದೇವಸ್ಥಾನದಿಂದ ಹೊರಗಡೆ. ಎಸ್, ಡನ್. ಪಾದರಕ್ಷೆ ಹಾಕಲಿಲ್ಲ. ಸೊ ಕಲ್ಲು ಹಾಸಿದ್ದಾರೆ, ಬಟ್ ಕಲ್ಲು ಜಾರ್ತಾ ಇದೆ.
ಸೊ ಇಲ್ಲಿ ಒಂದು ದೇವಸ್ಥಾನ ಇದೆ, ಆಮೇಲೆ ಈ ಕಲ್ಲಿನ ಮೇಲೆ ಇನ್ನೊಂದು ದೇವಸ್ಥಾನ ಇದೆ, ಚಿಕ್ಕ ದೇವಸ್ಥಾನ. ಸೊ ಇದೆಂತ ಅಂತ ನೋಡುವ. ಓ ಗಾಳಿ, ಸಿಕ್ಕಾಪಟ್ಟೆ ಗಾಳಿ. ಇದು ಟ್ಯಾಂಕ್ ಇರ್ಬೋದಾ, ಹಳೆಯ ಕಾಲದ ಟ್ಯಾಂಕಿ, ಮೇ ಬಿ, ಡೋಂಟ್ ನೋ, ಜಸ್ಟ್ ಎ ಗೆಸ್. ಏನಿರಬಹುದು, ಇದರೊಳಗಡೆ ನೀರಿದೆ, ಮೋಸ್ಟ್ಲಿ ನೀರು ಸ್ಟೋರ್ ಮಾಡಲಿಕ್ಕೆ ನೆಡ್ತಾ ಇದ್ರೆ ಏನೋ ಗೊತ್ತಿಲ್ಲ. ಸೊ ಅಲ್ಲಿ ಕಲ್ಲ ಮೇಲೆ ಇನ್ನೊಂದು ಸಣ್ಣ ಗುಡಿ ಆಗಿದೆ. ಸೊ ಇಲ್ಲಿಂದ ಹೀಗೆ ಹೋಗಬೇಕು. ಕಲ್ಲು ಜಾರ್ತದ ಏನು ಕತೆ ಗೊತ್ತಿಲ್ಲ, ನೋಡುವ. ಇಲ್ಲ, ಜಾರುವುದಿಲ್ಲ ಈಗ ಸದ್ಯಕ್ಕೆ. ಅಲ್ಲಿಂದ ನೋಡುವಾಗ ಜಾರ್ತದ ಅಂತ ಕಾಣ್ತದೆ, ಬಟ್ ಕಲ್ಲು ತುಂಬ ರಫ್ ಇದೆ, ಸೊ ಜಾರುವುದಿಲ್ಲ. ಇದೊಂದು ಸಣ್ಣ ಗುಡಿ, ಇದರೊಳಗಡೆ ಮೂರ್ತಿ ಇದೆ, ಯಾವ ದೇವರು ಅಂತ ಗೊತ್ತಿಲ್ಲ. ಸೊ ದೇವಸ್ಥಾನವನ್ನು ಮುಗಿಸಿ ಈಗ ಅರಮನೆಯ ಕಡೆಗೆ ಹೋಗ್ತಾ ಇದ್ದೇವೆ. ಅರಮನೆ ಅಂದರೆ ಅರಮನೆ ಅವಶೇಷಗಳು. ಸೊ ಅರಮನೆ ಅವಶೇಷಗಳು ಆಗಿರ್ಬೋದು ಅಂತ ನನ್ನ ಅಂದಾಜು. ನಾನೊಂದು ವಿಡಿಯೋ ನೋಡಿದ್ದು ಯೂಟ್ಯೂಬಲ್ಲಿ, ಸೊ ಅದರಲ್ಲಿ ಹಾಗೆ ಹೇಳಿದರು. ಮತ್ತು ಇಲ್ಲಿ ನಮಗೆ ಗೈಡ್ ಮಾಡಲಿಕ್ಕೆ ಅಂತ ಯಾರಿಲ್ಲ, ಸೊ ನಾವು ಅಂದಾಜಿಗೆ ಹೋಗಬೇಕು. ಸೊ ಮಳೆ ಮಾತ್ರ ಹೆವಿ ಬರ್ತಾ ಇದೆ. ನಾವು ಇಲ್ಲಿಗೆ ರೀಚ್ ಆಗುವವರೆಗೆ ಮಳೆ ಇರಲಿಲ್ಲ, ರೀಚ್ ಆದ ನಂತರ ಮಳೆ ಬಂತು. ಸೊ ನಾವು ಊರಿಂದ ಹೊರಡುವಾಗ ಮನೆಯಿಂದ ಕಾಲಿಟ್ಟ ಕೂಡಲೇ ಮಳೆ ಶುರುವಾಗಿದೆ. ಇಲ್ಲಿಯೂ ಹಾಗೆ, ಇಲ್ಲಿ ಕಾಲಿಟ್ಟ ಕೂಡಲೇ ಇಲ್ಲಿಯೂ ಮಳೆ ಶುರುವಾಯಿತು. ಓಕೆ, ಇಲ್ಲಿ ಎಂಟ್ರೆನ್ಸಲ್ಲಿ ನಂದಿ. ಸೊ ಇಲ್ಲಿ ಅವಶೇಷಗಳು ಮಾತ್ರ ಇರುವಂಥದ್ದು. ಸೊ ನೀವು ಇಲ್ಲಿ ನೋಡ್ಬೋದು, ಎಲ್ಲ ಕಂಬಗಳು ಕೆಳಗೆ ಬಿದ್ದಿವೆ. ಮೇಲೆ ಹೋಗ್ಲಿಕ್ಕೆ ಆಗ್ತದಾ? ಎಸ್. ಓಕೆ, ಸೊ ನಾನೀಗ ಒಂದು ರೌಂಡ್ ಬಂದೆ, ಆದರೂ ಮುಗಿತಾ ಇಲ್ಲ, ಇನ್ನೂ ಆ ಕಡೆ ಇದೆ ಒಳಗಡೆ. ಹೋಗುವ. ಇದೆಲ್ಲ ಒಂದೊಂದು ರೂಮ್ನ ಹಾಗೆ ಇತ್ತು ಏನೋ ಗೊತ್ತಿಲ್ಲ, ಅದೇ ಡಿಸೈನಲ್ಲಿ ಕಾಣ್ತಾ ಇದೆ. ಸೊ ನೀವು ನೋಡಿದರೆ ಗೊತ್ತಾಗ್ಬೋದು, ಅಲ್ಲಿ ಒಂದು ರೂಮ್ನ ಹಾಗೆ ಇದೆ, ಅದರ ಆಚೆ ಇನ್ನೊಂದು ರೂಮ್ನ ಹಾಗೆ ಇದೆ. ನಾನು ಹೊರಗಡೆಯಿಂದ ನೋಡುವಾಗ ಚಿಕ್ಕದ ಅಂತ ಅಂದ್ಕೊಂಡೆ, ಬಟ್ ಇಲ್ಲಿ ಹೋದಷ್ಟು ಮುಗಿತಾ ಇಲ್ಲ. ಓಕೆ, ಇಲ್ಲಿ ಕಂಬಗಳು ನೋಡಿ ಎಷ್ಟು ದೊಡ್ಡ ಸೈಜು. ಆ ಕಂಬಗಳೆಲ್ಲ ಚಿಕ್ಕದು, ಬಟ್ ಇದು ಅದೆಲ್ಲ ದೊಡ್ಡ ದೊಡ್ಡ ಕಂಬಗಳು. ಓಕೆ, ಸೊ ಇಲ್ಲಿಂದ ಹೋಗುವ.
ಸೊ ಇದು ಅಡುಗೆ ಮನೆ ಆಗಿತ್ತು ಏನೋ ಗೊತ್ತಿಲ್ಲ. ಸೊ ಇಲ್ಲಿ ಒಲೆ ಹಾಗಿದೆ ನೋಡಿ. ಸೊ ನಾವೀಗ ಅರಮನೆಯನ್ನು ನೋಡಿಕೊಂಡು ಕೆಳಗೆ ಇಳಿತಾ ಇದ್ದೇವೆ. ಸೊ ಅರೌಂಡ್ ಒಂದು ಅರ್ಧ ಗಂಟೆ ಬೇಕು ಇಲ್ಲಿ ಎಕ್ಸ್ಪ್ಲೋರ್ ಮಾಡಲಿಕ್ಕೆ. ಸೊ ಅರ್ಧ ಗಂಟೆ ಹೋಗಲಿಕ್ಕೆ, ಅರ್ಧ ಗಂಟೆ ಬರಲಿಕ್ಕೆ, ಒಟ್ಟು 1.5 ಗಂಟೆ. ಓಕೆ, ಒಂದು ಸಣ್ಣ ಸ್ಟಾಪ್ ಕೊಟ್ಟಿದ್ವಿ ನಾವು. ನೋಡಿ ಫಾಗ್ ಎಷ್ಟಿದೆ ಅಂತ. ಇಲ್ಲಿ ನಮ್ಮ ಫ್ರೆಂಡ್ಸು ಫೋಟೋಶೂಟ್ ಮಾಡ್ತಾಯಿದ್ದಾರೆ. ಸೊ ನೋಡಿ ಎಷ್ಟು ಫಾಗ್ ಇದೆ ಅಂತ. ಸೊ ಇಲ್ಲಿಂದ ಒಂದು ಎಷ್ಟಿರ್ಬೋದು, ಒಂದು 50 ಮೀಟ್ರ್ ಅಂದಾಜು, ಗೊತ್ತಿಲ್ಲ. ಸೊ ಅಲ್ಲಿ ನೋಡಿ ಏನೂ ಕಾಣ್ತಾ ಇಲ್ಲ, ವೆಹಿಕಲ್ ಆಗಲಿ ರೋಡು ಎಂಥದ್ದು ಕಾಣ್ತಾ ಇಲ್ಲ, ಅಷ್ಟು ಫಾಗು. ಕ್ಲೈಮೇಟ್ ಅಂತೂ ಸೂಪರ್ ಆಗಿದೆ, ರೈಡ್ ಮಾಡಲಿಕ್ಕೆ ನೆಕ್ಸ್ಟ್ ಲೆವೆಲ್.